ಹಾ, ದೊಡ್ಡ ಸೇತುವೆಗಳನ್ನು ನೋಡಿದಾಗ ನಮ್ಗೆ ಕಬ್ಬಿಣ ಅಥವಾ ಉಕ್ಕಿನ ಬಲ ನೆನ್ಪಾಗುತ್ತೆ ಅಲ್ವಾ? ಅದೇ ಸೇತುವೆನ ಬಟ್ಟೆ ಅಥವಾ ಮರದಿಂದ ಕಟ್ಟಿದ್ರೆ ಏನಾಗ್ಬೋದು? ಹ್ಮ್ ಅಯ್ಯೋ, ಅದು ಖಂಡಿತ ಹೆಚ್ಚು ಕಾಲ ನಿಲ್ಲಲ್ಲ, ಕುಸ್ತು ಬೀಳುತ್ತೆ. ಹೌದು. ಈ ವಿವರವಾದ ವಿಶ್ಲೇಷಣೆಯಲ್ಲಿ ನಾವು ವಿಜ್ಞಾನದ ಮೂಲ ಪಠ್ಯಗಳ ಆಧಾರದ ಮೇಲೆ ಲೋಹಗಳ ಭೌತಿಕ ಗುಣಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅಂದ್ರೆ ಆ ಗುಣಗಳ ಹಿಂದಿನ ಅಸಲಿ ಕಾರಣಗಳನ್ನ ಹುಡುಕುವ ಪ್ರಯತ್ನ ಇದು. ಖಂಡಿತ. ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದ್ರ ಹಿಂದಿನ ವಿಜ್ಞಾನ ತಿಳ್ಕೊಳ್ಳೋದು ನಿಜಕ್ಕೂ ರೋಚಕ. ಅದರಲ್ಲೂ ನಮ್ಮ ಗ್ರಾಮೀಣ ಭಾಗದ ಶಾಲಾ ಮಕ್ಕಳಿಗೆ ಇದು ತುಂಬಾ ಆಸಕ್ತಿದಾಯಕವಾಗಿರುತ್ತೆ. ಹ್ಮ್ ಸರಿಯಾಗಿ ಹೇಳಿದ್ರಿ. ಮೊದಲಿಗೆ ಲೋಹಗಳ ಹೊಳಪಿನ ಬಗ್ಗೆ ಮಾತಾಡೋಣ. ಈಗ ಒಂದು ಹೊಸ ನಾಣ್ಯ ಅಥವಾ ಸ್ಟೀಲ್ ತಟ್ಟೆ ಬೆಳಕಿನಲ್ಲಿ ಕನ್ನಡಿ ತರ ಹೊಳೆಯುತ್ತೆ. ಆದ್ರೆ ಕಲ್ಲಿದ್ದಲು ಅಥವಾ ಮರದ ತುಂಡು ಹಾಗೆ ಹೊಳೆಯಲ್ಲ. ಹೌದು, ಅದನ್ನೇ ನಾವು ಲೋಹೀಯ ಹೊಳಪು ಅಂತೀವೆ. ಆದ್ರೆ ಆ ಹೊಳಪು ಅಸಲಿಗೆ ಎಲ್ಲಿಂದ ಬರುತ್ತೆ? ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಲೋಹದ ಪರಮಾಣುಗಳ ರಚನೆ, ಅಂದ್ರೆ ಆಟಮ್ಸ್. ಲೋಹಗಳಲ್ಲಿ ಎಲೆಕ್ಟ್ರಾನ್ಗಳು ಒಂದೇ ಕಡೆ ಇರದೆ ಮುಕ್ತವಾಗಿ ಚಲಿಸ್ತಾ ಇರುತ್ತೆ. ಓಹೋ, ಒಂದು ರೀತಿಯ ಎಲೆಕ್ಟ್ರಾನ್ಗಳ ಸಮುದ್ರ ಇದ್ದ ಹಾಗೆ. ನಿಖರವಾಗಿ. ಬೆಳಕು ಈ ಮುಕ್ತ ಎಲೆಕ್ಟ್ರಾನುಗಳ ಮೇಲೆ ಬಿದ್ದಾಗ ಅವು ಬೆಳಕನ್ನ ಹೀರ್ಕೊಳ್ಳುವ ಬದಲು ತಕ್ಷಣವೇ ಹಿಂದಕ್ಕೆ ಪ್ರತಿಫಲಿಸುತ್ತವೆ. ಇದನ್ನೇ ನಾವು ಹೊಳಪು ಅಂತ ಕರೆಯೋದು. ಆಸಕ್ತಿದಾಯಕ. ಸರಿ, ಈಗ ಗಡಸುತನದ ಬಗ್ಗೆ ನೋಡೋಣ. ಲೋಹಗಳು ಅಂದ್ರೆ ಕಲ್ಲಿಂತರ ಗಟ್ಟಿ ಅಂತಲೇ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಎಲ್ಲಾ ಲೋಹಗಳು ಹಾಗೆ ಇರಲ್ಲ. ಕೆಲವು ನಿಯಮ ಮುರಿಯುವ ಲೋಹಗಳು ಇವೆ. ಹೌದಾ? ಅಂದ್ರೆ ನಾನು ಓದಿದ ಮೂಲಗಳ ಪ್ರಕಾರ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಲೋಹಗಳನ್ನ ಅಡಿಗೆಮನೆ ಚಾಕುವಿನಿಂದಲೇ ಕತ್ತರಿಸಬಹುದು ಅಂತ ಇದೆ. ಖಂಡಿತ ಕತ್ತರಿಸಬಹುದು. ಗಡಸುತನ ಅನ್ನೋದು ಆ ಲೋಹದ ಪರಮಾಣುಗಳ ನಡುವಿನ ಬಂಧ ಎಷ್ಟು ಬಿಗಿಯಾಗಿದೆ ಅನ್ನೋದ್ರ ಮೇಲೆ ಇರುತ್ತೆ. ಸೋಡಿಯಂನಲ್ಲಿ ಈ ಬಂಧ ತುಂಬಾ ದುರ್ಬಲ. ಮತ್ತೆ ಹಳೆ ಥರ್ಮಾಮೀಟರ್ಗಳಲ್ಲಿರುವ ಪಾದರಸ? ಹೌದು, ಅದೇ ಮರ್ಕ್ಯೂರಿ. ಅದು ಸಾಮಾನ್ಯ ಉಷ್ಣಾಂಶದಲ್ಲಿ ಸಂಪೂರ್ಣವಾಗಿ ನೀರಿನ ತರ ದ್ರವರೂಪದಲ್ಲಿರುತ್ತೆ. ವಾವ್! ಅಂದ್ರೆ ಅದರ ಪರಮಾಣುಗಳು ಬಿಗಿಯಾಗಿ ಅಂಟ್ಕೊಳೋ ಬದಲು ಒಂದಕ್ಕೊಂದು ಸುಲಭವಾಗಿ ಜಾರುವಂತಿರ್ತಾವಲ್ವಾ? ನಿಜ. ಈ ಜಾರುವಿಕೆಯ ವಿಷಯ ಬಂದಾಗ ನಾವು ಆಕಾರ ಬದಲಾಯಿಸುವ ಮ್ಯಾಜಿಕ್ ಬಗ್ಗೆ ಮಾತಾಡ್ಲೇಬೇಕು. ಅಂದ್ರೆ ಅದೇ ಆ ಕುಟ್ಟುವಿಕೆ ಅಥವಾ ಮ್ಯಾಲಿಯಬಿಲಿಟಿ ಬಗ್ಗೆ ಅಲ್ವಾ? ಈಗ ಕಲ್ಲಿದ್ದಲಿಗೆ ಸುತ್ತಿಗೆಯಿಂದ ಹೊಡೆದ್ರೆ ಅದು ಪುಡಿ ಆಗತ್ತೆ. ಆದ್ರೆ ಒಂದು ಕಬ್ಬಿಣದ ಮೊಳೆಗೆ ಹೊಡೆದ್ರೆ ಅದು ಬರೀ ಚಪ್ಪಟೆ ಆಗುತ್ತೆ ಹೊರತು ಒಡೆಯಲ್ಲ. ಇಲ್ಲೇ ನಮ್ಗೆ ಲೋಹಗಳ ಅಸಲಿ ಶಕ್ತಿ ತಿಳಿಯೋದು. ಕಲ್ಲಿದ್ದಲಲ್ಲಿ ಪರಮಾಣುಗಳು ಕಟ್ಟುನಿಟ್ಟಾಗಿ ಬಂದಿಯಾಗಿರ್ತವೆ. ಒತ್ತಡ ಬಿದ್ದಾಗ ಆ ಬಂಧಗಳು ಮುರಿದು ಪುಡಿಯಾಗತ್ತೆ. ಆದ್ರೆ ಲೋಹಗಳಲ್ಲಿ ಹಾಗಲ್ಲ. ಪರಮಾಣುಗಳು ಪದರಗಳ ತರ ಜೋಡಣೆಯಾಗಿರ್ತವೆ. ಸುತ್ತಿಗೆಯಿಂದ ಹೊಡೆದಾಗ ಈ ಪದರಗಳು ಮುರಿಯುವ ಬದಲು ಒಂದರ ಮೇಲೊಂದು ಸುಲಭವಾಗಿ ಜಾರುತ್ತವೆ. ಅಂದ್ರೆ ಸಂಪರ್ಕ ಕಡ್ದು ಹೋಗಲ್ಲ, ಕೇವಲ ಒತ್ತಡಕ್ಕೆ ತಕ್ಕಂತೆ ತಮ್ಮ ಆಕಾರನ ಹೊಂದಿಸ್ಕೊಳ್ತವೆ. ನಾವು ಸಿಹಿ ತಿಂಡಿಗಳ ಮೇಲೆ ನೋಡುವ ತೆಳುವಾದ ಬೆಳ್ಳಿಯ ಹಾಳೆ ಕೂಡ ಇದೇ ವಿಜ್ಞಾನದಿಂದ ಮಾಡೋದು. ಹೌದು, ಮತ್ತೆ ನಾವು ಊಟ ಕಟ್ಟುವ ಅಲ್ಯೂಮಿನಿಯಂ ಫಾಯಿಲ್ ಕೂಡ ಇದೇ ತತ್ವನ ಬಳಸಿ ನಾವು ಲೋಹಗಳನ್ನ ಒಡೆಯದಂತೆ ಉದ್ದನೆಯ ತಂತಿಗಳಾಗಿ ಕೂಡ ಎಳಿಬಹುದು. ಓಹೋ, ಇದನ್ನೇ ತನ್ಯತೆ ಅಥವಾ ಡಕ್ಟಿಲಿಟಿ ಅಂತಾರೆ. ತಾಮ್ರದ ವಿದ್ಯುತ್ ತಂತಿಗಳು ಮತ್ತೆ ನಮ್ಮ ಸೈಕಲ್ ಚಕ್ರದ ಕಡ್ಡಿಗಳು ನಿರ್ಮಾಣ ಆಗೋದು ಹೀಗೆ ಅಲ್ವಾ? ಖಂಡಿತ. ಸೇತುವೆಗಳನ್ನ ಹಿಡಿದಿಟ್ಟುಕೊಳ್ಳುವ ಬೃಹತ್ ಉಕ್ಕಿನ ತಂತಿಗಳು ಕೂಡ ಇದೇ ಗುಣದಿಂದ ಕೆಲಸ ಮಾಡುತ್ತೆ. ಒತ್ತಡ ಹಾಕಿದಾಗ ಪರಮಾಣುಗಳು ಜಾರಿಕೊಂಡು ಉದ್ದನ ಸರಪಳಿಯಂತೆ ಆಗುತ್ತವೆ. ಅದ್ಭುತ. ಈ ತಂತಿಗಳ ಬಗ್ಗೆ ಮಾತಾಡುವಾಗ ನನಗೆ ಸಂಗೀತ ವಾದ್ಯಗಳಾದ ವೀಣೆ ಮತ್ತು ಸಿತಾರ್ ನೆನಪಾಗ್ತಾ ಇದೆ. ಶಬ್ದದ ಗುಣದ ಬಗ್ಗೆಯೂ ತಿಳಿಯಲೇಬೇಕು ನಾವು. ಹೌದು, ಮರದ ತುಂಡು ನೆಲಕ್ಕೆ ಬಿದ್ದರೆ ಬರೀ ಡಬ್ ಅಂತ ಸದ್ದು ಮಾಡುತ್ತೆ. ಆದ್ರೆ ಲೋಹದ ಚಮಚ ಬಿದ್ರೆ ಕ್ಲ್ಯಾಂಗ್ ಅಂತ ದೊಡ್ಡ ಶಬ್ದ ಮಾಡುತ್ತೆ. ಶಾಲೆಗಳ ಘಂಟೆಗಳನ್ನ ಮರದಿಂದ ಮಾಡದಿರಲು ಇದೇ ಕಾರಣ ಅಲ್ವಾ? ಇದು ಕೂಡ ಅದೇ ಪರಮಾಣುಗಳ ಆಟನೇನಾ? ನಿಖರವಾಗಿ ಹೇಳಿದ್ರಿ. ಲೋಹಗಳಲ್ಲಿ ಪರಮಾಣುಗಳು ಹತ್ತಿರದಲ್ಲಿ ಮತ್ತು ಸಮಾನವಾಗಿ ಜೋಡಣೆಯಾಗಿರುತ್ತೆ. ಏನೋ ಬಡಿದಾಗ ಉಂಟಾಗುವ ಚಲನಶಕ್ತಿ ವೇಗವಾಗಿ ಶಬ್ದದ ಅಲೆಗಳಾಗಿ ಪ್ರಸಾರವಾಗುತ್ತೆ. ಇದನ್ನೇ ಸೊನಾರಿಟಿ ಅಥವಾ ನಾದಗುಣ ಅಂತ ಕರೆಯೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಕಬ್ಬಿಣದ ಈ ಗುಣಗಳನ್ನ ಅರ್ಥ ಮಾಡ್ಕೊಂಡ. ಹೌದು, ಆ ಪರಮಾಣುಗಳ ಜಾರುವಿಕೆ ಮತ್ತು ನಮ್ಯತೆಯನ್ನ ಅರ್ಥ ಮಾಡಿಕೊಂಡಾಗಲೇ ನಮ್ಮ ಕಬ್ಬಿಣದ ಯುಗ ಶುರುವಾಗಿತ್ತು. ಅದರಿಂದಲೇ ಉತ್ತಮ ಕೃಷಿ ಉಪಕರಣಗಳನ್ನು ನಿರ್ಮಿಸಿ ವ್ಯವಸಾಯ ಮತ್ತು ನಗರಗಳನ್ನು ಬೆಳೆಸೋಕೆ ಸಾಧ್ಯವಾಯಿತು. ನಿಜ. ಇದು ಬರೀ ಲೋಹದ ಕಥೆ ಅಲ್ಲ, ನಮ್ಮ ಮಾನವ ನಾಗರಿಕತೆಯ ಬೆಳವಣಿಗೆಯ ಕಥೆ. ಖಂಡಿತ. ಸರಿ, ನಾವು ಈ ಚರ್ಚೆ ಮುಗಿಸೋ ಮುನ್ನ ಒಂದು ಕುತೂಹಲಕಾರಿ ಯೋಚನೆ ಮಾಡೋಣ.
ಪಾದರಸ ದ್ರವರೂಪದ ಲೋಹ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಹೌದು. ಹಾಗಾದ್ರೆ ತಾಪಮಾನನ ವಿಪರೀತವಾಗಿ ಹೆಚ್ಚಿಸಿದ್ರೆ ನಾವು ಬಳಸುವ ಅತ್ಯಂತ ಗಟ್ಟಿಯಾದ ಲೋಹಗಳನ್ನು ನೀರಿನಂತೆ ಹರಿಯುವ ಹಾಗೆ ಮಾಡಬಹುದೇ? ಓ, ಅದು ಸಾಧ್ಯವಾದ್ರೆ ಆ ಹರಿಯುವ ಲೋಹಗಳಿಂದ ನಾವು ಕಟ್ಟಡಗಳನ್ನ ಹೇಗೆ ಕಟ್ಟಬಹುದು ಅಂತ ಯೋಚಿಸಿದ್ರೆ ತುಂಬಾ ಆಶ್ಚರ್ಯ ಆಗತ್ತೆ. ಖಂಡಿತ. ಇದರ ಬಗ್ಗೆ ಯೋಚಿಸೋದು ಮತ್ತು ಅನ್ವೇಷಿಸೋದು ನಿಜಕ್ಕೂ ಕುತೂಹಲಕಾರಿ. ಮುಂದಿನ ಬಾರಿ ಸೈಕಲ್ ಓಡಿಸುವಾಗ ಅಥವಾ ಶಾಲೆಯ ಗಂಟೆ ಕೇಳಿದಾಗ ಈ ಸೂಪರ್ ಪವರ್ಗಳು ನೆನಪಾಗ್ಲಿ.